ಮಹಾಮಳೆಯ ಕಾರಣ ಇದೀಗ ಆಲಮಟ್ಟಿ ಡ್ಯಾಂ ಒಳಹರಿವು ಹೆಚ್ಚಳವಾಗಿರುವಂಥದ್ದು. ಕಳೆದ 3 ದಿನಗಳಿಂದ ಕೂಡ ಆಲಮಟ್ಟಿಗೆ 3 ಟಿಎಂಸಿ ನೀರನ್ನ ಹರಿಬಿಡಲಾಗ್ತಾ ಇದೆ. ಮಹಾಮಳೆ ಕಾರಣ ಆಲಮಟ್ಟಿ ಡ್ಯಾಂ ಒಳಹರಿವು ಹೆಚ್ಚಳ. ಕಳೆದ 3 ದಿನದಲ್ಲಿ ಆಲಮಟ್ಟಿಗೆ 3 ಟಿಎಂಸಿ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಆಲಮಟ್ಟಿ ಜಲಾಶಯದ ಒಳಹರಿವು 1239 ಕ್ಯೂಸ್ಗೆ ಹೆಚ್ಚಳ ಆಗಿರುವಂಥದ್ದು. ಆಲಮಟ್ಟಿ ಜಲಾಶಯದ ಹೊರಹರಿವು 100 ಕ್ಯೂಸೆಕ್ ಇದೆ. ಸದ್ಯ ಆಲಮಟ್ಟಿ ಜಲಾಶಯದಲ್ಲಿ 20.65 ಟಿಎಂಸಿ ನೀರು ಸಂಗ್ರಹ ಆಗಿರುವಂಥದ್ದು. ಕಳೆದ ವರ್ಷ ಇದೇ ದಿನ ಬರೋಬ್ಬರಿ 88 ಟಿಎಂಸಿ ನೀರು ಇತ್ತು ಜಲಾಶಯದಲ್ಲಿ. 123 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಆಲಮಟ್ಟಿ ಜಲಾಶಯ. ಕೃಷ್ಣಾ ನದಿ ಮೇಲ್ಭಾಗದ ಪ್ರದೇಶದಲ್ಲಿ ಉತ್ತಮ ಮಳೆ. ಈ ಹಿನ್ನೆಲೆಯಲ್ಲಿ ಡ್ಯಾಂಗೆ ನೀರನ್ನ ಬಿಡಲಾಗಿರುವಂಥದ್ದು. ಮಹಾಮಳೆಯ ಕಾರಣ ಆಲಮಟ್ಟಿ ಡ್ಯಾಂ ಒಳಹರಿವು ಹೆಚ್ಚಳ ಆಗಿದೆ. ಕಳೆದ 3 ದಿನಗಳಲ್ಲಿ ಆಲಮಟ್ಟಿ ಜಲಾಶಯಕ್ಕೆ 3 ಟಿಎಂಸಿ ನೀರನ್ನ ಕೂಡ ಹರಿಬಿಡಲಾಗಿರುವಂಥದ್ದು. ಆಲಮಟ್ಟಿ ಜಲಾಶಯದ ಒಳಹರಿವು 1239 ಕ್ಯೂಸೆಕ್ಗೆ ಹೆಚ್ಚಳ ಆಗಿದೆ. ಆಲಮಟ್ಟಿ ಜಲಾಶಯದ ಹೊರಹರಿವು ಈಗ 100 ಕ್ಯೂಸೆಕ್ ಇರುವಂಥದ್ದು. ಸದ್ಯ ಆಲಮಟ್ಟಿ ಜಲಾಶಯದಲ್ಲಿ 20.65 ಟಿಎಂಸಿ ನೀರು ಸಂಗ್ರಹ ಆಗಿರುವಂಥದ್ದು. ಇನ್ನು ಕಳೆದ ವರ್ಷ ಇದೇ ದಿನ ಬರೋಬ್ಬರಿ 88 ಟಿಎಂಸಿ ನೀರಿತ್ತು ಜಲಾಶಯದಲ್ಲಿ. 123 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಆಲಮಟ್ಟಿ ಜಲಾಶಯ ಇದಾಗಿರುವಂಥದ್ದು. ಕೃಷ್ಣಾ ನದಿ ಮೇಲ್ಭಾಗದ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಈ ಕಾರಣಕ್ಕೆ ಡ್ಯಾಂಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು. ಮಹಾಮಳೆಯ ಕಾರಣ ಇದೀಗ ಆಲಮಟ್ಟಿ ಡ್ಯಾಂನ ಒಳಹರಿವು ಕೂಡ ಹೆಚ್ಚಳ ಆಗ್ತಾ ಇದೆ. ಕಳೆದ 3 ದಿನಗಳಿಂದ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂಥದ್ದು. ಆಲಮಟ್ಟಿ ಜಲಾಶಯದ ಒಳಹರಿವು ಸದ್ಯ 1239 ಕ್ಯೂಸೆಕ್ಗೆ ಹೆಚ್ಚಳ ಆಗಿರುವಂಥದ್ದು. ಆಲಮಟ್ಟಿ ಜಲಾಶಯದ ಹೊರಹರಿವು ಸದ್ಯ ಇರುವಂಥದ್ದು 100 ಕ್ಯೂಸೆಕ್ ಇದೆ. ಇನ್ನು ಸದ್ಯ ಆಲಮಟ್ಟಿ ಜಲಾಶಯದಲ್ಲಿ 20.65 ಟಿಎಂಸಿ ನೀರನ್ನ ಕೂಡ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಕಳೆದ ವರ್ಷ ಇದೇ ದಿನ ಬರೋಬ್ಬರಿ 80 ಟಿಎಂಸಿ ನೀರು ಕೂಡ ಇತ್ತಂತೆ. ಗಮನಿಸ್ತಾ ಹೋಗೋದಾದ್ರೆ ಇದೀಗ 123 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಆಲಮಟ್ಟಿ ಜಲಾಶಯ ಇದಾಗಿದೆ. ಕೃಷ್ಣಾ ನದಿ ಮೇಲ್ಭಾಗದ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಈ ಕಾರಣಕ್ಕೆ ಜಲಾಶಯಕ್ಕೂ ಈಗ ಒಳಹರಿವು ಹೆಚ್ಚಳ ಆಗಿದೆ. ಕಳೆದ 3 ದಿನಗಳಲ್ಲೂ ಕೂಡ ಆಲಮಟ್ಟಿಯಿಂದ 3 ಟಿಎಂಸಿ ನೀರನ್ನ ಕೂಡ ಬಿಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಬಾಗಲಕೋಟೆಯಲ್ಲೂ ಕೂಡ ಈಗ ಡ್ಯಾಂ ತುಂಬ್ತಾ ಇರುವಂಥದ್ದು, ಏನೆಲ್ಲ ಮಾಹಿತಿ ಇದೆಯೇ ಈ ಕುರಿತಾಗಿ? ಬೆಳಗಾವಿಯಲ್ಲಿ ಸಾಕಷ್ಟು ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಹರಿಯುತ್ತಿರುವಂಥ ಕೃಷ್ಣಾ ನದಿಗೆ ಒಳಹರಿವು ಹೆಚ್ಚಾಗುತ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಇತ್ತೀಚೆಗೆ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರಗಾಲ ಆಗುತ್ತದೆ ಎಂಬುದು ಛಾಯೆ ಮೂಡಿಸಿತ್ತು. ಆದರೆ ಮಹಾರಾಷ್ಟ್ರದ ಏನು ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಹರಿಯುತ್ತಿರುವಂಥ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ ನದಿ ಜೊತೆಗೆ ಏನು ಆಲಮಟ್ಟಿ ಹಿನ್ನೀರ ಏನೋ ಒಂದು ಜಲಾಶಯ ಇದೆ, ಆ ಜಲಾಶಯಕ್ಕೆ ಒಳಹರಿವು 1000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ಏನು ಬರಗಾಲ ಛಾಯೆ ಮೂಡಿತ್ತು ಮತ್ತು ರೈತರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿತ್ತು. ಜಮೀನುಗಳಿಗೆ ನೀರಿಲ್ಲದೆ ರೈತರು ಒಂದು ಸಂಕಷ್ಟ ಪಡುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಇದೆಲ್ಲನೂ ಒಂದು ಏನು ಮಹಾರಾಷ್ಟ್ರ ಮಳೆಯಿಂದಾಗಿ ಈಗ ರೈತರು ಒಂದು ಸಂತಸ ವ್ಯಕ್ತಪಡಿಸುವಂಥ ಏನೋ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಈಗಾಗಲೇ ಬಾಗಲಕೋಟೆಯ ಏನೋ ಒಂದು ಆಲಮಟ್ಟಿ ಹಿನ್ನೀರಿದೆ, ಆ ಹಿನ್ನೀರಕ್ಕೆ ಸಹ ಘಟಪ್ರಭಾ ಮತ್ತು ಕೃಷ್ಣಾ ನದಿ ಸೇರಿ ಸಾಕಷ್ಟು ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಏನು ಹರಿದು ಬರ್ತದೆ. ಈ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಜಲಾಶಯದ ಒಳಹರಿವು ಹೆಚ್ಚಾಗ್ತಾ ಇದೆ.
ಹೀಗಾಗಿ ಆಲಮಟ್ಟಿ ಜಲಾಶಯಕ್ಕೆ 519.60 ಮೀಟರ್ ನೀರು ಸಂಗ್ರಹದ ಸಾಮರ್ಥ್ಯ ಇದೆ. ಈಗಾಗಲೇ ಏನು 519ಕ್ಕೂ ಒಳಗೆ ಒಂದು ನೀರು ಸಂಗ್ರಹವಿತ್ತು. ಈಗ ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇನ್ನೂ ಇದು ಬರಬರ್ತಾ ಹೆಚ್ಚಿನ ಪ್ರಮಾಣ ಆಗುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕದ ಒಂದು ಜೀವ ನದಿ ಆಗಿರುವಂಥ ಕೃಷ್ಣಾಗೆ ಹೆಚ್ಚು ನೀರು ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಭಾಗದ ರೈತರು ಮತ್ತು ಸ್ಥಳೀಯ ಜನತೆ ಸಹ ಒಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಬಹುದು.